ಪರಲೋಕದ ಭವಿಷ್ಯ ಮತ್ತು ಲೋಕದ ಭವಿಷ್ಯ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ. ಅತ್ಯಂತ ಪ್ರಭಾವಿ ನಾಯಕರೊಂದಿಗೆ ವಿಶೇಷ ಸಭಾಕೂಟ ನಡೆಯಿತು. ಅವರು ಹೆಚ್ಚಾಗಿ ಭವಿಷ್ಯದ ಬಗ್ಗೆ ಮಾತನಾಡುತ್ತಿದ್ದರು. ಈ ಲೋಕಕ್ಕೆ ಏನಾಗುತ್ತದೆ? ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತದೆ? ನಮ್ಮ ಜೀವನ ಹೇಗೆ ಬದಲಾಗುತ್ತದೆ? ಈ ರೀತಿಯಾಗಿ ಅವರು ಭವಿಷ್ಯದ ಬಗ್ಗೆ ಚರ್ಚಿಸಿದರು. ಇದನ್ನು ಕೇಳಿದ ನಂತರ ನಾನು ನಮ್ಮ ಭವಿಷ್ಯ ಹೇಗಿರುತ್ತದೆ ಎಂದು ಯೋಚಿಸಿದೆ. ಸದಸ್ಯರೇ, ನಿಮಗೆ ಕುತೂಹಲವಿಲ್ಲವೇ? ನಮ್ಮ ದೈನಂದಿನ ಜೀವನದಲ್ಲೂ ಸಹ 10 ವರ್ಷಗಳ ಹಿಂದಿನ ಜೀವನದೊಂದಿಗೆ ಇಂದಿನ ಜೀವನವನ್ನು ಹೋಲಿಸಿದರೆ ಅನೇಕ ವಿಷಯಗಳು ಬದಲಾಗಿವೆ. ಹಿಂದೆ ಜನಪ್ರಿಯವಾಗಿದ್ದ ವೃತ್ತಿಗಳು ಈಗ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿವೆ. ಕೃತಕ ಬುದ್ಧಿ AI ಮಾನವನ ಜೀವನದಲ್ಲಿ ಪ್ರವೇಶಿಸುತ್ತಿದ್ದಂತೆ ಮನುಕುಲದ ಭವಿಷ್ಯವು ಹೆಚ್ಚು ಸೀಮಿತವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯಾವ ಶಸ್ತ್ರಚಿಕಿತ್ಸೆ ಹೆಚ್ಚು ದುಬಾರಿ ಎಂದು ನೀವು ಭಾವಿಸುತ್ತೀರಿ? ಮಾನವನಿಂದ ಮಾಡಲ್ಪಟ್ಟ ಶಸ್ತ್ರಚಿಕಿತ್ಸೆ ಅಥವಾ AI ಅಥವಾ ಯಂತ್ರದಿಂದ ಮಾಡಲ್ಪಟ್ಟ ಶಸ್ತ್ರಚಿಕಿತ್ಸೆ? ಯಂತ್ರಗಳಿಂದ ನಡೆಸಲಾಗುವ ಶಸ್ತ್ರಚಿಕಿತ್ಸೆ ಹೆಚ್ಚು ನಿಖರವಾಗಿರುತ್ತದೆ. AI ಶಸ್ತ್ರಚಿಕಿತ್ಸೆಯು ಹೆಚ್ಚು ಭರವಸೆಯ ವಿಧಾನವೆಂದು ತಿಳಿದುಬಂದಿದೆ. ಎಷ್ಟಾದರೂ ಇದನ್ನು ಇನ್ನೂ ವ್ಯಾಪಕವಾಗಿ ಅಳವಡಿಸಿಕೊಳ್ಳಲಾಗಿಲ್ಲ. ಮನುಷ್ಯರು ಹಿಂದುಳಿಯಲು ಪ್ರಾರಂಭಿಸಿದ್ದಾರೆ. AI ಮೊದಲು ಮನುಷ್ಯನ ವಿರುದ್ಧ ಗೋ ಗೇಮ್ ಆಡಿತ್ತು ಅಲ್ಲವೇ? ಇದು ಸುದ್ದಿಗಳಲ್ಲಿ ವ್ಯಾಪಕವಾಗಿ ವರದಿಯಾಯಿತು. ಮನುಷ್ಯ ಗೆಲ್ಲುತ್ತಾನೆಂದು ಭಾವಿಸಲಾಗಿತ್ತು, ಆದರೆ ಅವರು ಒಂದನ್ನು ಹೊರತುಪಡಿಸಿ ಎಲ್ಲಾ ಪಂದ್ಯಗಳನ್ನು ಸೋತರು. ಅಂದಿನಿಂದ AI ನಮ್ಮ ಜೀವನದಲ್ಲಿ ಆಳವಾಗಿ ಸಂಯೋಜಿಸಲ್ಪಟ್ಟಿದೆ. ಕಂಪ್ಯೂಟರ್ ತಜ್ಞರು ಮಾಡುತ್ತಿದ್ದ ಎಲ್ಲಾ ಕೋಡಿಂಗ್ ಮತ್ತು ತಾಂತ್ರಿಕ ಕೆಲಸಗಳನ್ನು AI ಮಾಡುತ್ತಿದೆ ಹಾಗೂ ಪರಿಣಾಮವಾಗಿ ಅಮೆರಿಕ ಮತ್ತು ಇತರ ದೇಶಗಳಲ್ಲಿ ಸಿಲಿಕಾನ್ ವ್ಯಾಲಿಯಂತಹ ಸ್ಥಳಗಳು ಜನರನ್ನು ಕೆಲಸದಿಂದ ತೆಗೆದುಹಾಕುತ್ತಿವೆ. ಸರಳವಾಗಿ ಹೇಳುವುದಾದರೆ, ಯಂತ್ರಗಳು ಮನುಷ್ಯರ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ? ಅವು ಎಲ್ಲವನ್ನೂ ಸ್ವಾಧೀನಪಡಿಸಿಕೊಳ್ಳುತ್ತಿದೆ. ಅವು ಈ ರೀತಿಯ ಭವಿಷ್ಯವನ್ನು ತೋರಿಸುತ್ತಲೇ ಇರುತ್ತವೆ. ಹೀಗಾಗಿ ದೇವರು ಭೂಮಿಯ ವಿಷಯಗಳಿಗೆ ಹೆಚ್ಚು ಅಂಟಿಕೊಳ್ಳಬೇಡಿ ಎಂದು ಏಕೆ ಹೇಳುತ್ತಾರೆ ಎಂಬುದರ ಕುರಿತು ನಾವು ಯೋಚಿಸಬೇಕು. ವೈದ್ಯಕೀಯ ವೃತ್ತಿಪರರು ಈಗಾಗಲೇ ಹಿಂದುಳಿಯಲು ಪ್ರಾರಂಭಿಸಿದ್ದಾರೆ. ಸೈನ್ಯದ ವಿಷಯದಲ್ಲಿ ಏನಾಗಿದೆ? ಹಿಂದೆ ಸೈನ್ಯದ ಶ್ರೇಷ್ಠತೆಯನ್ನು ನಿರ್ಧರಿಸಲು ಸೈನಿಕರ ಸಂಖ್ಯೆಯನ್ನು ಹೆಚ್ಚಾಗಿ ಸೂಚಕವಾಗಿ ಬಳಸಲಾಗುತ್ತಿತ್ತು. ಎಷ್ಟಾದರೂ ಈಗ ನಾವು ರೋಬೋಟಿಕ್ ನಾಯಿಗಳು ಮತ್ತು ಇತರ ಹಲವು ರೋಬೋಟ್ಗಳು ಮನುಷ್ಯರನ್ನು ಬದಲಾಯಿಸುವುದನ್ನು ನೋಡುತ್ತಿಲ್ಲವೇ? ನಾನು ಇಂದು AI ಬಗ್ಗೆ ಉಪನ್ಯಾಸ ನೀಡಲು ಬರಲಿಲ್ಲ. ಎಷ್ಟಾದರೂ ಮನುಕುಲದ ಭವಿಷ್ಯವನ್ನು ನೋಡುವಾಗ ಮನುಕುಲವು ಇನ್ನು ಮುಂದೆ ಅಗತ್ಯವಿಲ್ಲದ ಯುಗಕ್ಕೆ ಎಷ್ಟು ಸಮಯ ಉಳಿದಿದೆ ಎಂದು ನಾನು ಅಚ್ಚರಿಪಡುತ್ತೇನೆ. ವಯಸ್ಸಾದವರು ಹೊರೆಯಾಗಲು ಬಯಸುವುದಿಲ್ಲ ಎಂಬ ಕಾರಣಕ್ಕಾಗಿ ಅವರು ತಮ್ಮ ಮಕ್ಕಳೊಂದಿಗೆ ವಾಸಿಸುವುದಿಲ್ಲ. ಒಂಟಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಸಂಖ್ಯೆ ಹೆಚ್ಚುತ್ತಿದೆ. ಮಕ್ಕಳು ಅವರನ್ನು ನೋಡಿಕೊಳ್ಳಲು ಆಗಾಗ್ಗೆ ಭೇಟಿ ನೀಡಿದರೆ ಚೆನ್ನಾಗಿರುತ್ತಿತ್ತು, ಆದರೆ ಮಕ್ಕಳು ಸಹ ಕಷ್ಟಪಡುತ್ತಿದ್ದಾರೆ. ಪರಿಣಾಮವಾಗಿ ಸರ್ಕಾರ ಸಹಾಯಕರನ್ನು ಕಳುಹಿಸುತ್ತದೆ, ಆದರೆ ಈಗ ಇದು ಬದಲಾಗುತ್ತಿದೆ ಅಲ್ಲವೇ?
어떻게 바뀌고 있습니까? ಜಪಾನ್ನಲ್ಲಿ ಎಲ್ಲವೂ ರೋಬೋಟ್ಗಳಿಂದ ಬದಲಾಗುತ್ತಿದೆ. 로봇으로 전부 지금 또 바뀌고 있습니다. ವಯಸ್ಸಾದವರು ರೋಬೋಟ್ಗಳೊಂದಿಗೆ ಮಾತನಾಡುತ್ತಾರೆ. 여러분 AI ಸದಸ್ಯರೇ, ನೀವು ಎಐಗೆ ಒಂದು ಆಸಕ್ತಿದಾಯಕ ಕಥೆಯನ್ನು ಹೇಳಿ ಎಂದು ಕೇಳಿದರೆ ಅದು ಅಭ್ಯಂತರ ಮಾಡುವುದಿಲ್ಲ. ಅದು ಪ್ರತಿ ಬಾರಿಯೂ ನಿಮಗೆ ಒಂದು ಕಥೆಯನ್ನು ಹೇಳುತ್ತದೆ. ಎಷ್ಟಾದರೂ ನೀವು ಯಾರನ್ನಾದರೂ ನಿಮಗೆ ಆಸಕ್ತಿದಾಯಕವಾದದ್ದನ್ನು ಹೇಳಲು ಕೇಳಿದರೆ ಅವರು, ನೀವು ನನಗೆ ಏಕೆ ತೊಂದರೆ ಕೊಡುತ್ತಿದ್ದೀರಿ ಎಂದು ಕೇಳುತ್ತಾರೆ. ಅವರಿಗೆ ಅದು ಇಷ್ಟವಾಗುವುದಿಲ್ಲ. ಸಮಾಜವು ಈ ಭವಿಷ್ಯದ ಕಡೆ ಸಾಗುತ್ತಲೇ ಇದೆ. ಸೈನಿಕರನ್ನು ಸಹ ರೋಬೋಟ್ಗಳಿಂದ ಬದಲಾಯಿಸಲಾಗುತ್ತಿದೆ. ಆಸ್ಪತ್ರೆಗಳಲ್ಲಿ ಎಐ ಶಸ್ತ್ರಚಿಕಿತ್ಸೆಗಳನ್ನು ಸಹ ಮಾಡುತ್ತಿದೆ. ಮನುಷ್ಯರು ಹೆಚ್ಚು ಅಗತ್ಯವಿಲ್ಲ. ಕಾರು ಜೋಡಣೆಗೆ ಮಾನವ ಕೆಲಸಗಾರರ ಅಗತ್ಯವಿದೆ. ಕಾರ್ಮಿಕರು ಪ್ರತಿಭಟಿಸುತ್ತಾರೆ. ಅವರು ಹೆಚ್ಚಿನ ವೇತನ ಕೇಳುತ್ತಾರೆ. ಅವರು ಹೆಚ್ಚು ರಜೆ ದಿನಗಳನ್ನು ಕೇಳುತ್ತಾರೆ. ಎಷ್ಟಾದರೂ ಒಮ್ಮೆ ಯಂತ್ರವನ್ನು ಖರೀದಿಸಿದ ನಂತರ ಅದು ದಿನದ 24 ಗಂಟೆಗಳು, ವರ್ಷದ 365 ದಿನಗಳು ದಣಿವಿಲ್ಲದೆ ಕೆಲಸ ಮಾಡುತ್ತದೆ. ಹೀಗೆ ವ್ಯಾಪಾರ ಮಾಲೀಕರು ಏನು ಯೋಚಿಸುತ್ತಾರೆ? ಅವರು ಮಾನವ ಕೆಲಸಗಾರರನ್ನು ನೇಮಿಸಿಕೊಳ್ಳುತ್ತಾರೆಯೇ ಅಥವಾ ಎಐ ಹಾಗೂ ರೋಬೋಟಿಕ್ ಯಂತ್ರಗಳನ್ನು ಅವಲಂಬಿಸುತ್ತಾರೆಯೇ? ಸಮಾಜ ಈ ದಿಕ್ಕಿನಲ್ಲಿ ಸಾಗುತ್ತಿದೆ. ಹಾಗಾದರೆ ಜನರು ಕೆಲಸ ಮಾಡಬೇಕಾಗಿಲ್ಲದ ಕಾರಣ ಆರಾಮಾಗಿ ಬದುಕಬಹುದಲ್ಲವೇ ಎಂದು ಕೆಲವರು ಯೋಚಿಸಬಹುದು. ಅದು ನಿಜವಲ್ಲ, ಏಕೆಂದರೆ ಜನರು ತಮ್ಮ ಉದ್ಯೋಗಗಳನ್ನು ಕಳೆದುಕೊಳ್ಳುತ್ತಾರೆ. ನಾವು ಎಐ ಯುಗಕ್ಕೆ ಕಾಲಿಡುತ್ತಿದ್ದಂತೆ ಜನರು ಮನುಕುಲದ ಸುವರ್ಣ ಸಮಯ, ಈ ಭೂಮಿಯ ಮೇಲೆ ಬದುಕಲು ಉಳಿದಿರುವ ಸಮಯ ಮುಗಿದು ಹೋಗುತ್ತಿದೆ ಎಂದು ಹೇಳುತ್ತಾರೆ. 얼마 남지 않았다라고 이 AI 시대에 와서 그런 얘기를 종종 이렇게 듣게 되거든요. ಎಷ್ಟಾದರೂ ನಾನು ನಿಮಗೆ ನಿರಾಶೆಯ ಜೀವನವನ್ನು ನಡೆಸುವಂತೆ ಹೇಳುತ್ತಿಲ್ಲ. ಹಾಗಾದರೆ ಇಂದು ಅತ್ಯಂತ ಸಂತೋಷವುಳ್ಳ ಜನರು ಯಾರು? ಅವರು ಯಾವ ರೀತಿಯ ಜೀವನವನ್ನು ನಡೆಸುತ್ತಿದ್ದಾರೆ? ಒಂದು ಬಾರಿ ನಾನು ಎಐಗೆ ಪರಲೋಕದಿಂದ ಇಳಿದು ಬರುತ್ತಿರುವ ಸಂಪೂರ್ಣವಾಗಿ ಚೌಕಾಕಾರವಾದ ಹೊಸ ಯೆರೂಸಲೇಮಿನ ಕಂಪ್ಯೂಟರ್ ಗ್ರಾಫಿಕ್ ಅನಿಮೇಷನ್ ಅನ್ನು ರಚಿಸಲು ಕೇಳಿದೆ ಮತ್ತು ಅದನ್ನು ರಚಿಸಲು 5 ನಿಮಿಷಗಳಿಗಿಂತ ಕಡಿಮೆ ಸಮಯ ತೆಗೆದುಕೊಂಡಿತು. ನಾನು ಸಿಜಿಯಲ್ಲಿ ಕೆಲಸ ಮಾಡುವ ಜನರನ್ನು ಎಐ ಬಳಸದೆ ಎಷ್ಟು ಸಮಯ ಹಿಡಿಯುತ್ತದೆ ಎಂದು ಕೇಳಿದೆ. ಅವರು ಕೆಲವು ವಾರಗಳು ಬೇಕಾಗುತ್ತವೆ ಎಂದರು. ಎಐಗೆ 5 ನಿಮಿಷಗಳು ಬೇಕಾಗುವುದು ಮನುಷ್ಯನಿಗೆ ವಾರಗಟ್ಟಲೆ ತೆಗೆದುಕೊಳ್ಳಬಹುದು. ತಾಯಿಯ ತ್ಯಾಗದ ಬಗ್ಗೆ ಒಂದು ಪದ್ಯ ಬರೆಯಲು ನಾನು ಎಐಗೆ ಕೇಳಿದೆ. ಅದು ಎಷ್ಟು ಹೃದಯಸ್ಪರ್ಶಿಯಾಗಿತ್ತೆಂದರೆ ನಾನು ಕಣ್ಣೀರು ಹಾಕಿದೆ. ನನಗೆ ಪದ್ಯ ಇಷ್ಟವಾದ್ದರಿಂದ ನಾನು ತಾಯಂದಿರ ಕುರಿತ ಬಹಳಷ್ಟು ಕವಿತೆಗಳನ್ನು ಓದಿದ್ದೇನೆ. ಎಷ್ಟಾದರೂ ಅಂತಹ ಹೃದಯಸ್ಪರ್ಶಿ ಕವಿತೆಯನ್ನು ನಾನು ಎಂದಿಗೂ ಓದಿಲ್ಲ. ಈ ರೀತಿಯಾಗಿ ಎಐ 1 ಸೆಕೆಂಡ್ಗಿಂತ ಕಡಿಮೆ ಅವಧಿಯಲ್ಲಿ ಕವಿತೆಯನ್ನು ಬರೆಯಬಹುದು. ನಾನು ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಲು ಯೋಜಿಸುತ್ತಿದ್ದೇನೆ. ದಯವಿಟ್ಟು ನನಗಾಗಿ ಒಂದು ಭಾಷಣ ಬರೆ ಎಂದು ನಾನು ಎಐ ಅನ್ನು ಕೇಳಿದರೆ ಅದು ತಕ್ಷಣವೇ ಒಂದು ಭಾಷಣವನ್ನು ನೀಡುತ್ತದೆ ಮತ್ತು ಅದು ಹೆಚ್ಚು ದಿನಗಳನ್ನು ಕಳೆದು ಬರೆಯುವುದಕ್ಕಿಂತ ಉತ್ತಮವಾಗಿರುತ್ತದೆ. ಹೀಗೆ ಒಬ್ಬ ಮನುಷ್ಯನನ್ನು ಯಾರು ನೇಮಿಸಿಕೊಳ್ಳುತ್ತಾರೆ? ಅದು ಪದ್ಯಗಳನ್ನು ಚೆನ್ನಾಗಿ ಬರೆಯುತ್ತದೆ. ಸಾಹಿತ್ಯ ಬರೆಯುವುದರಲ್ಲಿ ಮತ್ತು ಸಂಗೀತ ಸಂಯೋಜಿಸುವುದರಲ್ಲಿ ಇದು ಗಮನಾರ್ಹವಾಗಿ ಉತ್ತಮವಾಗಿದೆ. ಸದಸ್ಯರೇ, ನಾವು ಅಂತಹ ಯುಗದಲ್ಲಿ ಬದುಕುತ್ತಿದ್ದೇವೆ. ಇವುಗಳನ್ನು ಬಳಸುವ ಜನರು ಹೊಸ ಲೋಕದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಅದು ನನ್ನನ್ನು ಯೋಚಿಸುವಂತೆ ಮಾಡುತ್ತದೆ. ಹೀಗೆ ಮನುಕುಲದ ಈ ಸುವರ್ಣ ಸಮಯ ಎಷ್ಟು ಕಾಲ ಉಳಿಯುತ್ತದೆ ಎಂದು ನಾನು ಆಶ್ಚರ್ಯಪಡುತ್ತೇನೆ. ಕೆಲವರು 10 ವರ್ಷಗಳು, ಇನ್ನು ಕೆಲವರು 20 ವರ್ಷಗಳು ಎಂದು ಹೇಳುತ್ತಾರೆ, ಆದರೆ ಮನುಕುಲದ ಕುರಿತಾದ ಹೆಚ್ಚಿನ ಚರ್ಚೆಗಳು ಸ್ಪಷ್ಟವಾದ ತೀರ್ಮಾನವನ್ನು ಹೊಂದಿರುವುದಿಲ್ಲ. ಎಷ್ಟಾದರೂ ಎಐ ಎಷ್ಟೇ ಮುಂದುವರಿದರೂ ಅದು ಪರಲೋಕರಾಜ್ಯವನ್ನು ವಿವರಿಸಬಹುದೇ? ಪರಲೋಕದಲ್ಲಿರುವುದನ್ನು ಅದು ಬದಲಾಯಿಸಬಹುದೇ? ಭೂಮಿಯ ವಸ್ತುಗಳನ್ನು ಎಐನಿಂದ ಬದಲಾಯಿಸಬಹುದು, ಆದರೆ ಪರಲೋಕದ ವಸ್ತುಗಳನ್ನು ಎಂದಿಗೂ ಬದಲಾಯಿಸಲಾಗುವುದಿಲ್ಲ. ಈ ಕಾರಣದಿಂದಲೇ ಪರಲೋಕರಾಜ್ಯಕ್ಕಾಗಿ ಸಿದ್ಧತೆ ನಡೆಸುತ್ತಿರುವವರೇ ಬುದ್ಧಿವಂತ ಜನರು. ಒಬ್ಬ ವ್ಯಕ್ತಿ 10 ವರ್ಷಗಳಿಂದ ಇಂಗ್ಲಿಷ್ ಕಲಿಯುತ್ತಿದ್ದಾನೆ ಎಂದು ಭಾವಿಸೋಣ.
ಎಷ್ಟಾದರೂ ನೀವು ನಿಮ್ಮ ಸ್ಮಾರ್ಟ್ಫೋನ್ಗೆ ಹೌ ಮಚ್ ಇಸ್ ಇಟ್ ಎಂದು ಕೊರಿಯನ್ನಲ್ಲಿ ಹೇಳಿದರೆ ಅದು ಬೇಗನೆ ಇಂಗ್ಲಿಷ್ ಅನುವಾದವನ್ನು ನೀಡುತ್ತದೆ. ನೀವು ಇಂಗ್ಲಿಷ್ ಅನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿದ್ದೀರಿ ಮತ್ತು ಅಂತಿಮವಾಗಿ ಹೌ ಮಚ್ ಇಸ್ ಇಟ್ ಎಂಬ ಇಂಗ್ಲಿಷ್ ಹೇಳಿಕೆಯನ್ನು ಕಲಿತಿದ್ದೀರಿ. ಆದರೆ ನೀವು ಎಐ ಅನ್ನು ಕೇಳಿದಾಗ ಅದು ತಕ್ಷಣವೇ ಅನುವಾದಿಸುತ್ತದೆ. ಇದು ಇಂಗ್ಲಿಷ್ಗೆ ಮಾತ್ರ ಅನುವಾದವಾಗುತ್ತದೆಯೇ? ಇದು ಸ್ಪ್ಯಾನಿಷ್ ಭಾಷೆಗೆ ಅನುವಾದಿಸುತ್ತದೆ, ಪೋರ್ಚುಗೀಸ್ ಭಾಷೆಗೆ ಅನುವಾದಿಸುತ್ತದೆ. ನಾವು ಡಜನ್ಗಟ್ಟಲೆ ಭಾಷೆಗಳನ್ನು ತಕ್ಷಣವೇ ಅನುವಾದಿಸಬಹುದಾದ ಯುಗದಲ್ಲಿ ವಾಸಿಸುತ್ತಿದ್ದೇವೆ. ಆದ್ದರಿಂದ ಇಂಗ್ಲಿಷ್ ಭಾಷಾ ಅಕಾಡೆಮಿಗಳು ಏನಾಗುತ್ತವೆ? ಅವು ಮುಚ್ಚಿಹೋಗುತ್ತವೆ. ಮನುಕುಲದ ಭವಿಷ್ಯವು ಹೆಚ್ಚು ಕಷ್ಟಕರವಾಗುತ್ತಿಲ್ಲವೇ? ಭವಿಷ್ಯದಲ್ಲಿ ಶಿಕ್ಷಕರು ಅಥವಾ ಶಾಲೆಗಳ ಅಗತ್ಯವಿಲ್ಲದಿರಬಹುದು. ಇದು ನನ್ನ ಸ್ವಂತ ಅಭಿಪ್ರಾಯವಲ್ಲ. ಲೋಕವು ಭವಿಷ್ಯವನ್ನು ಹೀಗೆಯೇ ನೋಡುತ್ತದೆ. ಅದೇಕೆಂದರೆ ನೀವು ಎಐ ಅನ್ನು ಕೇಳಿದರೆ ಅದು ಶಾಲೆಗಳಿಗಿಂತ ಹೆಚ್ಚು ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ. ಟ್ರಾಫಲ್ಗರ್ ಕದನ ಎಂದರೇನು? ನೀವು ಎಐಗೆ ಟ್ರಾಫಲ್ಗರ್ ಕದನ ಎಂದರೇನು ಎಂದು ಕೇಳಿದರೆ ಅದು ತಕ್ಷಣವೇ ಉತ್ತರವನ್ನು ನೀಡುತ್ತದೆ. ಅಡ್ಮಿರಲ್ ಇ ಸನ್ನಸಿನ್ ಬಗ್ಗೆ ಹೇಳಿ ಎಂದು ನೀವು ಕೇಳಿದಾಗ ಅದು ಅವನ ಜನ್ಮ ವರ್ಷದಿಂದ ಹಿಡಿದು ಸಾಧನೆಗಳು, ರಾಜ ಸಿಯೊಂಜೋ ಆಳ್ವಿಕೆಯ ಘಟನೆಗಳವರೆಗೂ ಕ್ಷಣಾರ್ಧದಲ್ಲಿ ವಿವರಿಸುತ್ತದೆ. ವಿದ್ಯಾರ್ಥಿಗಳು ಇನ್ನೂ ಶಿಕ್ಷಕರನ್ನು ಹುಡುಕುತ್ತಾರೆಯೇ? ಇದು ಈ ಭೂಲೋಕದ ಭವಿಷ್ಯ. ಎಷ್ಟಾದರೂ ನಾವು ಪರಲೋಕರಾಜ್ಯದ ಕಡೆಗೆ ಸಾಗುತ್ತಿರುವಾಗ ನಮ್ಮ ಭವಿಷ್ಯ ಹೇಗಿರುತ್ತದೆ? ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಆಕರ್ಷಕವಾಗಿ ಕಾಣುವ ಕೆಲಸಗಳಿವೆ, ಆದರೆ ಅವರು ಎಐನಿಂದ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ನಮ್ಮ ಭವಿಷ್ಯವು ಹೇಗಿದೆ? ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ನಾವು ಸತ್ಯವೇದವನ್ನು ನೋಡಿದಾಗ ದೇವರು ನಿಜವಾಗಿಯೂ ತನ್ನ ಪ್ರೀತಿಯ ಮಕ್ಕಳಿಗಾಗಿ ಎಲ್ಲವನ್ನೂ ಸಿದ್ಧಪಡಿಸಿದ್ದಾರೆ. ನಾವು ನಮ್ಮ ದೇವರು ಅಂತ್ಯವನ್ನು ಮುನ್ಸೂಚಿಸುತ್ತಾರೆ. ತಂದೆ ಮತ್ತು ತಾಯಿ ನಮ್ಮನ್ನು ಹೆಚ್ಚು ಸಂತೋಷದ ಲೋಕಕ್ಕೆ ಮುನ್ನಡೆಸಲು ಈ ಬೋಧನೆಗಳನ್ನು ನೀಡಿದ್ದಾರೆ ಎಂದು ಅರಿತುಕೊಳ್ಳಬಹುದು. 행복한 어떤 세계로 인도하기 위해서 아버지 어머니께서 이런 가르침이 계셨구나. 여러분 이런 걸 ಸದಸ್ಯರೇ, ನಾವು ಇದನ್ನು ಕೇವಲ ಒಂದು ಸಾಮಾಜಿಕ ವಿದ್ಯಮಾನವೆಂದು ಪರಿಗಣಿಸಬಾರದು, ಆದರೆ ಇದು ಈ ಭೂಲೋಕದ ಜನರ ಭವಿಷ್ಯ ಎಂದು ಯೋಚಿಸಬೇಕು. ಹಾಗಾದರೆ ಪರಲೋಕರಾಜ್ಯದ ಕಡೆಗೆ ನೋಡುವವರ ಭವಿಷ್ಯ ಹೇಗಿರುತ್ತದೆ? ನಾವು ಇದರ ಬಗ್ಗೆ ಯೋಚಿಸಬೇಕು. ದೇವರು ಏಕೆ ಇಸ್ರಾಯೇಲ್ಯರು ಅರಣ್ಯದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಲು ಅನುಮತಿಸಿದರು? ಅದು ಅವರನ್ನು ಆಶೀರ್ವದಿಸುವುದಕ್ಕಾಗಿತ್ತು. ಅದನ್ನು ಸತ್ಯವೇದದಲ್ಲಿ ಬರೆಯಲಾಗಿದೆ, ಅಲ್ಲವೇ? ದೇವರು ನಮ್ಮ ಭವಿಷ್ಯವನ್ನು ಸಂತೋಷಕರವಾಗಿಸಲು ಮತ್ತು ಶಾಶ್ವತ ಮಹಿಮೆಗೆ ಕರೆದೊಯ್ಯಲು ನಮ್ಮ ಇಂದಿನ ಜೀವನವನ್ನು ರೂಪಿಸಿರುವುದರಿಂದ ನಾವು ಪ್ರಸ್ತುತವನ್ನು ಮಾತ್ರ ನೋಡದೆ ಭವಿಷ್ಯವನ್ನು ನೋಡುತ್ತಾ ಶ್ರದ್ಧೆಯಿಂದ ಓಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. 열심히 또 달려갈 수 있는 하늘 가족들이 다 되시길 부탁드리겠습니다. ಯೆಶಾಯನು ಅಧ್ಯಾಯ 46 ವಚನ 10 ಅನ್ನು ನೋಡೋಣ. ಯೆಶಾಯನು ಅಧ್ಯಾಯ 46 ವಚನ 10 ರಲ್ಲಿ ದೇವರು ಹೀಗೆ ಹೇಳುತ್ತಾರೆ: ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ದೇವರು ಆರಂಭದಿಂದಲೇ ಅಂತ್ಯವನ್ನು ತಿಳಿಸಿದ್ದಾರೆ. ದೇವರು ಎಲ್ಲವನ್ನೂ ತಿಳಿದಿರುವುದರಿಂದ ಅವರು ಎಂದಿಗೂ ಬೇರೆ ದಾರಿಯನ್ನು ಹಿಡಿಯಬೇಡಿ, ಆದರೆ ನಾನು ನಿಮಗೆ ಆಜ್ಞಾಪಿಸುತ್ತಿರುವ ದಾರಿಯನ್ನು ಮಾತ್ರ ಅನುಸರಿಸಿ ಎಂದು ಹೇಳುತ್ತಾರೆ. ದೇವರು ನಮ್ಮನ್ನು ವಿಧೇಯತೆಗೆ ಒತ್ತಾಯಿಸುತ್ತಿಲ್ಲ, ಬದಲಾಗಿ ನಮ್ಮ ಉಜ್ವಲ ಭವಿಷ್ಯದ ಆಶೀರ್ವಾದಗಳಿಗೆ ದಾರಿ ತೋರಿಸುತ್ತಿದ್ದಾರೆ. ಆದರೂ ಜನರು ನಾನು ದೇವರ ವಾಕ್ಯದ ಪ್ರಕಾರ ಬದುಕಬೇಕೇ? ಜೀವನವು ಬಹಳ ಕಟ್ಟುನಿಟ್ಟಾಗಿರುವುದಿಲ್ಲವೇ ಎಂದು ಯೋಚಿಸುತ್ತಾರೆ. ಅವರು ದೇವರ ವಾಕ್ಯವನ್ನು ಅರ್ಥಮಾಡಿಕೊಳ್ಳದೆ ಓದಿದಾಗ ಅವರು ತಮಗೆ ಬೇಕಾದುದನ್ನು ಮಾಡುವುದರಿಂದ ತಡೆಯಲ್ಪಟ್ಟಿದ್ದಾರೆ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆರಂಭದಿಂದಲೂ ದೇವರು ನಮಗೆ ಅತ್ಯಂತ ಸಂತೋಷದ ಜೀವನವನ್ನು ನೀಡಲು ಬಯಸಿದ್ದಾರೆ. ದೇವರು ನಮಗೆ ಅತ್ಯಂತ ಸುಂದರವಾದದ್ದನ್ನು ನೀಡಲು ಬಯಸಿದ್ದಾರೆ. ಈ ಕಾರಣದಿಂದಲೇ ದೇವರು ನಮ್ಮನ್ನು ಹೊಸ ಒಡಂಬಡಿಕೆಯ ಮಾರ್ಗಕ್ಕೆ ಮುನ್ನಡೆಸುತ್ತಾರೆ.
그 길대로만 은혜롭게 ಆದ್ದರಿಂದ 따라가서 ನಾವು ಆ ಮಾರ್ಗವನ್ನು ದಯೆಯಿಂದ ಅನುಸರಿಸಿ ಪರಲೋಕದ ಶಾಶ್ವತ ಮಹಿಮೆಯನ್ನು ಪಡೆಯಬೇಕು. 얻을 수 있는 우리가 되어야 되겠습니다. 나중에 AI가 AI ಬೋಧಿಸುವ ಯುಗವು ಬಂದರೆ ಏನಾಗುತ್ತದೆ? 어떻게 될까요? 그러니까 모든 것이 지금은 ಆದ್ದರಿಂದ ದೇವರ ಸುವಾರ್ತೆಯನ್ನು ಶ್ರದ್ಧೆಯಿಂದ ಬೋಧಿಸಲು ಇದು ಸುವರ್ಣ ಸಮಯವಾಗಿದೆ. 골든 타임의 시간이라고 볼 수 있겠습니다. 이런 시간 ಈ ಸಮಯ ಕಳೆದು ಹೋದರೆ ಈ ಎಲ್ಲಾ ಪಾತ್ರಗಳು ಮನುಷ್ಯರಿಗೆ ಅಲ್ಲ, ಯಂತ್ರಗಳಿಗೆ ವರ್ಗಾವಣೆಯಾಗುತ್ತವೆ. 기계에게로 전부 다 옮겨지게 될 것입니다. ಇದು ಸಂಭವಿಸುವ ಮೊದಲು ನಿಮಗೆ ಒಂದು ಪಾತ್ರ ಮತ್ತು ಅವಕಾಶ ಸಿಕ್ಕಾಗ ನಿಮ್ಮ ಉತ್ತಮ ಪ್ರಯತ್ನ ಮಾಡಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ. 다 되시기를 부탁드리겠습니다. ವಚನ 10 ಮತ್ತೊಮ್ಮೆ ನೋಡೋಣ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರಿಹಿದ್ದೇನೆ. 내가 나의 모든 기뻐하는 것을 이루리라 하였노라 하고 있습니다. ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ಭೂಮಿಯ ಮೇಲೆ ಎಲ್ಲವನ್ನೂ ಸಿದ್ಧಪಡಿಸಿದ್ದಾರೆ. 모든 것. 이 땅에서 일어나는 모든 현상 ಹಿಂದೆ ಕಾದಂಬರಿಗಳನ್ನು ಮನುಷ್ಯರು ಬರೆಯುತ್ತಿದ್ದರು, ಆದರೆ ಇತ್ತೀಚಿನ ದಿನಗಳಲ್ಲಿ AI ಕಾದಂಬರಿಗಳು ಜನಪ್ರಿಯವಾಗಿವೆ. AI 소설이 인기가 있습니다. ಸದಸ್ಯರೇ, AI ಮಾನವನು ಮಾಡುತ್ತಿದ್ದ ಕೆಲಸಗಳನ್ನು ವಹಿಸಿಕೊಳ್ಳುತ್ತಿದೆ. 진행하고 있거든요. 얼마 ಇತ್ತೀಚೆಗೆ ಉತ್ತರಗಳನ್ನು ಬರೆಯಲು AI ಅನ್ನು ಬಳಸಿದ ಪರೀಕ್ಷೆಯ ಬಗ್ಗೆ ಒಂದು ದೊಡ್ಡ ಸುದ್ದಿ ಪ್ರಕಟವಾಯಿತು. 몇번 이렇게 AI ಪರೀಕ್ಷೆಯನ್ನು ತೆಗೆದುಕೊಂಡಾಗ ಅದು ಪರಿಪೂರ್ಣ ಅಂಕಗಳನ್ನು ಪಡೆಯುತ್ತದೆ. ಎಲ್ಲ ಜ್ಞಾನವು ಅದರಲ್ಲಿ ಅಡಕವಾಗಿರುವುದರಿಂದ ಅದು ಸಹಜವಾಗಿದೆ. 뭐 당연히 만점 될 수밖에 없겠죠. ಈ ಸಮಸ್ಯೆಗಳು ಹೇಗೆ ಬರುತ್ತಲೇ ಇರುತ್ತವೆ ಎಂಬುದನ್ನು ನೋಡುವಾಗ ಈ ಭೂಲೋಕದ ಜೀವನವನ್ನು ಮಾತ್ರ ಅನುಸರಿಸುವವರಿಗೆ ಭವಿಷ್ಯ ಹೇಗಿರುತ್ತದೆ ಮತ್ತು ಪರಲೋಕಕ್ಕಾಗಿ ಹಂಬಲಿಸುವವರಿಗೆ ಭವಿಷ್ಯ ಹೇಗಿರುತ್ತದೆ 천국을 ಎಂದು ನಾವು ಆಶ್ಚರ್ಯಪಡುತ್ತೇವೆ. 살아가는 사람의 미래가 과연 어떨까? 이거 생각해 보지 않을 수 없는 부분입니다. ನಾನು ಇಂದು ಇಲ್ಲಿ AI ಬೋಧಕನಾಗಿಲ್ಲ, ಆದರೆ ಇದು ನಮ್ಮ ಕಾಲದ ಸತ್ಯತ್ವವಾಗಿದೆ. 지금 시대가 그렇습니다. ಜ್ಞಾನವು ತುಂಬಿ ತುಳುಕುತ್ತಿದೆ. 넘쳐나고 있습니다. ಅದೇಕೆಂದರೆ ಮನುಕುಲವು ಸಂಗ್ರಹಿಸಿರುವ ಎಲ್ಲ ಜ್ಞಾನವು ಕಂಪ್ಯೂಟರ್ಗಳಲ್ಲಿ ಸಂಗ್ರಹವಾಗಿದೆ ಮತ್ತು AI ಮೂಲಕ ಅದನ್ನು ಪ್ರವೇಶಿಸಬಹುದು. 사용할 수가 있는 그런 시대가 되었기 때문에. 과거에 ಹಿಂದೆ ಶಿಕ್ಷಕರ ಮೂಲಕ ಜ್ಞಾನವನ್ನು ತಿಳಿಸಲಾಗುತ್ತಿತ್ತು. 학자들을 통해서 지식이 전달이 되었습니다. ಎಷ್ಟಾದರೂ ಈಗ ಹಾಗಲ್ಲ. 그렇지 않습니다. ವಾಸ್ತವವಾಗಿ ಪ್ರಾಧ್ಯಾಪಕರು ಈಗ ಉಪನ್ಯಾಸಗಳನ್ನು ನೀಡುವಾಗ ವಿದ್ಯಾರ್ಥಿಗಳು AI ಅನ್ನು ಆನ್ ಮಾಡಿ ತಕ್ಷಣ ಅದನ್ನು ಪರಿಶೀಲಿಸಿ, 살펴보고 교수님 ಪ್ರೊಫೆಸರ್, ದಿನಾಂಕ ಸ್ವಲ್ಪ ತಪ್ಪಾಗಿದೆ ಅಥವಾ ಅದು ಬೇರೆ ವ್ಯಕ್ತಿ ಎಂದು ಹೇಳುತ್ತಾರೆ. 사람인데요. 이런 식으로 ಹೀಗಾಗಿ ಕೆಲವು ಪ್ರಾಧ್ಯಾಪಕರು ಪ್ರಾಧ್ಯಾಪಕರಾಗಿ ಮುಂದುವರಿಯುವುದು ಕಷ್ಟ ಎಂದು ಹೇಳುತ್ತಾರೆ. 교수님들도 계십니다. ಆರಂಭದಿಂದಲೂ ಮನುಕುಲವು ಈ ರೀತಿಯ ಯುಗದಲ್ಲಿ ಜೀವಿಸುತ್ತದೆ ಎಂದು ದೇವರು ಮೊದಲೇ ನೋಡಿದ್ದರು. 태초부터 ಈ ಕಾರಣಕ್ಕಾಗಿ ದೇವರು ಪವಿತ್ರಾತ್ಮನ ಯುಗದಲ್ಲಿ ಎರಡನೆಯ ಸಾರಿ ಈ ಭೂಮಿಗೆ ಬಂದರು. 이 땅에 오셔서 아버지 어머니께서는 이 땅에 ಪರಲೋಕ ತಂದೆ ಮತ್ತು ಪರಲೋಕ ತಾಯಿ ಇಡೀ ಮನುಕುಲಕ್ಕೆ ಭೂಸಂಬಂಧವಾದ ದುರಾಸೆ, ಜ್ಞಾನ ಮತ್ತು ಹೆಮ್ಮೆಯ ಬದಲು ಹೆಚ್ಚು ಪರಲೋಕ ಪ್ರತಿಫಲಗಳನ್ನು ಗಳಿಸುವ ಅವಕಾಶವನ್ನು ನೀಡಿದ್ದಾರೆ, ಅಲ್ಲವೇ? 상급을 더 많이 쌓을 수 있는 이런 기회를 우리 모든 인류 인생들에게 허락해 주지 않았습니까? ಈ ಕಾರಣದಿಂದಲೇ ದೇವರು ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಡೀ ಮನುಕುಲಕ್ಕೆ ಪ್ರಕಟಣೆ ಅಧ್ಯಾಯ 22 ತಲುಪಿಸಿದರು. 계시록 22장 이 내용을 전부 보냈습니다. ಅಧ್ಯಾಯ 22 ವಚನ 17. ಆತ್ಮನು ಮೊದಲಗಿತ್ತಿಯೂ ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. 생명수를 받으라 하시더라 하고 했습니다. ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ದೇವರು ಈ ಭೂಮಿಗೆ ಆತ್ಮನು ಮೊದಲಗಿತ್ತಿಯಾಗಿ ಬಂದಿದ್ದಾರೆ. 두 번째 이 땅에 와 주시고 ದೇವರು ಇಡೀ ಮನುಕುಲವನ್ನು ಆತ್ಮನು ಮೊದಲಗಿತ್ತಿಯ ಬಳಿಗೆ ಬರಲು ಆಹ್ವಾನಿಸುತ್ತಾ, ನೀವು ಬಾಯಾರಿದ್ದರೆ, ದಣಿದಿದ್ದರೆ ಅಥವಾ ಜೀವನದಲ್ಲಿ ಬೇಸತ್ತಿದ್ದರೆ, ನಿಮಗೆ ಸತ್ಯ ಬೇಕಾದರೆ ನೀವು ಯಾರೇ ಆಗಿರಲಿ ನನ್ನ ಬಳಿಗೆ ಬನ್ನಿ ಎಂದು ಹೇಳಿದ್ದಾರೆ. 다 내게로 성령과 신부께로 전부 오라고 이렇게 초대를 해 놓으셨습니다. ಈ ಭೂಲೋಕದ ಭವಿಷ್ಯವು ಒಂದು ದಿನ ಅದರ ಮಿತಿಗಳನ್ನು ಪ್ರಕಟಪಡಿಸುತ್ತದೆ. ಎಷ್ಟಾದರೂ AI ಎಂದಿಗೂ ಪರಲೋಕ ರಾಜ್ಯದ ಭವಿಷ್ಯವನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಪರಲೋಕಕ್ಕಾಗಿ ನಿರೀಕ್ಷಿಸುವವರು ಮತ್ತು ಅದಕ್ಕಾಗಿ ಸಿದ್ಧರಾಗುವವರು ಮಾತ್ರ ಬದುಕುಳಿಯುವ ಯುಗ ಖಂಡಿತವಾಗಿಯೂ ಬರುತ್ತದೆ. 2 ಕೊರಿಂಥದವರಿಗೆ ಅಧ್ಯಾಯ 3 ವಚನ 6 ನೋಡೋಣ.
ಅಧ್ಯಾಯ 3 ವಚನ 6. ಆತನು ನಮ್ಮನ್ನು ಏನು ಮಾಡಿದ್ದಾರೆ? ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆಯು ಲಿಖಿತ ರೂಪವಾದದ್ದಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ. ಲಿಖಿತ ರೂಪವಾದ ಒಡಂಬಡಿಕೆಯು ಮರಣವನ್ನುಂಟು ಮಾಡುತ್ತದೆ. ದೇವರಾತ್ಮ ಸಂಬಂಧವಾದದ್ದು ಜೀವವನ್ನುಂಟು ಮಾಡುತ್ತದೆ. ಹೊಸ ಒಡಂಬಡಿಕೆಯ ಮೂಲಕ ದೇವರು ಯಾವ ರೀತಿಯ ಭವಿಷ್ಯವನ್ನು ಮನುಕುಲಕ್ಕೆ ತೆರೆಯಲು ಬಯಸುತ್ತಾರೆ? ಇನ್ನು ಮುಂದೆ ಮರಣವಾಗಲಿ, ಗೋಳಾಟವಾಗಲಿ, ದುಃಖವಾಗಲಿ ಅಥವಾ ನೋವಾಗಲಿ ಇರುವುದಿಲ್ಲ, ಆದರೆ ಶಾಶ್ವತ ಸಂತೋಷ ಮಾತ್ರ ಇರುತ್ತದೆ. ದೇವರು ನಮಗೆ ನಿತ್ಯ ಲೋಕ ಮತ್ತು ಶಾಶ್ವತ ಮಹಿಮೆಯನ್ನು ನೀಡಲು ಹೊಸ ಒಡಂಬಡಿಕೆಯನ್ನು ತಿಳಿಯುವಂತೆ ಮಾಡಿದರು. ಎಷ್ಟಾದರೂ ಲೋಕದ ಜನರು ಊಟ ಮತ್ತು ಇತರ ವಿಷಯಗಳನ್ನು ಹೆಚ್ಚು ತುರ್ತಾಗಿ ಪರಿಗಣಿಸುತ್ತಾರೆ, ಹಾಗಾಗಿ ಅವರು ಇದರಲ್ಲಿ ಹೆಚ್ಚು ಸಮಯ ಕಳೆಯುವುದಿಲ್ಲ. ನಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ನಾವು ನಮ್ಮ ಜೀವನದ ಒಂದು ಸಣ್ಣ ಭಾಗವನ್ನು ಮಾತ್ರ ನೀಡುತ್ತಿದ್ದರೆ ಮತ್ತು ನಮ್ಮ ಜೀವನದ 99% ಲೌಕಿಕ ವಿಷಯಗಳಿಗೆ ಮತ್ತು ಕೇವಲ 1% ನಿಜವಾಗಿಯೂ ಮುಖ್ಯವಾದ ವಿಷಯಗಳಲ್ಲಿ ಕಳೆಯುತ್ತಿದ್ದರೆ, ಇದು ನಮ್ಮ ಮೌಲ್ಯಗಳನ್ನು ನಾವು ಪುನರ್ವಿಮರ್ಶಿಸಬೇಕಾದ ಸಮಯವಾಗಿದೆ ಎಂದು ನಾನು ನಂಬುತ್ತೇನೆ. ದೇವರು ನಮ್ಮನ್ನು ಹೊಸ ಒಡಂಬಡಿಕೆಯ ಕೆಲಸಗಾರರನ್ನಾಗಿ ಏಕೆ ಮಾಡಿದರು? ಹೊಸ ಒಡಂಬಡಿಕೆಯ ಮೂಲಕ ನಮ್ಮನ್ನು ಮರಣವಿಲ್ಲದ ಲೋಕಕ್ಕೆ ಮುನ್ನಡೆಸಲು ದೇವರ ಮಹಾನ್ ಚಿತ್ತವಿದೆ. ಈ ಭೂಲೋಕದಲ್ಲಿ ನಾವು ಅನುಭವಿಸಿದ ಎಲ್ಲ ನೋವು ಮತ್ತು ದುಃಖಗಳು ಕೊನೆಗೊಳ್ಳುವ ಮತ್ತು ಇನ್ನು ಮುಂದೆ ನೋವು ಇಲ್ಲದ ಲೋಕವನ್ನು ನಮಗೆ ನೀಡಲು ದೇವರು ನಮಗೆ ಹೊಸ ಒಡಂಬಡಿಕೆಯ ಕೆಲಸಗಾರರಾಗಿ ಮತ್ತು ಎಲ್ಲಾ ಜನರಿಗೆ ಸತ್ಯವನ್ನು ಬೋಧಿಸಿರಿ ಎಂದು ಹೇಳುತ್ತಾರೆ. ಪ್ರಕಟಣೆ ಅಧ್ಯಾಯ 21 ವಚನ 4 ನೋಡೋಣ. ವಚನ 4 ನೋಡೋಣ. ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಏನೋ ಮಾಡುತ್ತಿದ್ದಾರೆ, ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಏನು ಹೇಳಿದರು? ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳೂ ಸತ್ಯವಾದವುಗಳೂ ಆಗಿವೆ ಎಂದು ಹೇಳಿದನು. ಮರಣವಿಲ್ಲದ, ಗೋಳಾಟವಿಲ್ಲದ ಅಥವಾ ದುಃಖವಿಲ್ಲದ ಕೃಪೆಯ ಲೋಕವನ್ನು ತೆರೆಯಲು ದೇವರು ನಮಗೆ ಹೊಸ ಒಡಂಬಡಿಕೆಯ ಸತ್ಯಕ್ಕೆ ಬರಲು ಹೇಳಿದರು. ಆತ್ಮನು ಮೊದಲಗಿತ್ತಿಯೂ ನನ್ನ ಬಳಿಗೆ ಬನ್ನಿ ಎಂದು ಮನುಕುಲವನ್ನು ಕರೆಯುತ್ತಿಲ್ಲವೇ? ನಾವು ಕಾರ್ಯನಿರತರಾಗಿರುವುದರಿಂದ ನಮಗೆ ವಿರಾಮದ ಕೊರತೆಯಿದೆ ಮತ್ತು ಆಗಾಗ್ಗೆ ಆತ್ಮಿಕವಾಗಿ ಯೋಚಿಸಲು ಸಮಯವಿಲ್ಲ ಎಂದು ಅನಿಸುತ್ತದೆ. ಆದರೂ ನಾಳೆ ಇಂದಿಗಿಂತ ಉತ್ತಮವಾಗಿರುತ್ತದೆ ಎಂಬ ನಿರೀಕ್ಷೆಯೊಂದಿಗೆ ನಾವು ಇಂದು ಬದುಕುತ್ತಿಲ್ಲವೇ? ನಾನು ಭವಿಷ್ಯದಲ್ಲಿ ಹೇಗಿರುತ್ತೇನೆ? ಭವಿಷ್ಯದಲ್ಲಿ ನನ್ನ ಜೀವನ ಹೇಗಿರುತ್ತದೆ? ಭವಿಷ್ಯದ ವಿಷಯಕ್ಕೆ ಬಂದಾಗ ನಾವು ನಡೆಯುತ್ತಿರುವ ನಂಬಿಕೆಯ ಹಾದಿಯನ್ನು ಪರೀಕ್ಷಿಸಬೇಕು. ಈ ಭೂಮಿಯ ಭವಿಷ್ಯದ ಮೇಲೆ ತಮ್ಮ ಕಣ್ಣುಗಳನ್ನಿಟ್ಟಿರುವವರು ಕಾಲಾನಂತರದಲ್ಲಿ ಮಿತಿಗಳನ್ನು ತಲುಪುತ್ತಾರೆ. ಈ ಭೂಮಿಯ ಮೇಲಿನ ಪರಿಸರವು ಹೆಚ್ಚು ಉತ್ತಮವಾದರೂ ಅದು ಶಾಶ್ವತವಾಗಿ ನಮ್ಮದಾಗಲು ಸಾಧ್ಯವಿಲ್ಲ. 70 ಅಥವಾ 80 ವರ್ಷಗಳ ನಂತರ ನಮ್ಮ ಬಿಟ್ಟು ಹೋಗುವ ಈ ಲೋಕದಲ್ಲಿ ನಮ್ಮ ಭವಿಷ್ಯವು ಕೊನೆಗೊಂಡರೂ ಪರಲೋಕ ರಾಜ್ಯದಲ್ಲಿ ನಮ್ಮ ಭವಿಷ್ಯ ಹೇಗಿರುತ್ತದೆ? ಅದು ಶಾಶ್ವತ. ಮರಣವಾಗಲಿ, ಗೋಳಾಟವಾಗಲಿ ಇರುವುದಿಲ್ಲ, ಯಾವಾಗಲೂ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಪ್ರತಿದಿನ ಹೊಸ ವಿಷಯಗಳು ಸೃಷ್ಟಿಯಾಗುತ್ತವೆ. ನೋವು ಅಥವಾ ದುಃಖವಿರುವುದಿಲ್ಲ. ದೇವರು ಅಂತಹ ಅಮೂಲ್ಯವಾದ ಲೋಕವನ್ನು ನಮಗೆ ಅನುಗ್ರಹಿಸಲು ಹೊಸ ಒಡಂಬಡಿಕೆಯ ಸತ್ಯವನ್ನು ಪ್ರಕಟಪಡಿಸಲು ಈ ಭೂಮಿಗೆ ಬಂದರು. ಆದರೂ ನಾನು ಅದನ್ನು ಪಾಸ್ಟರ್ನಿಂದ ಕೇಳಿದ್ದೇನೆ, ನಾನು ಅದನ್ನು ಯೂಟ್ಯೂಬ್ನಲ್ಲಿ ಪರಿಶೀಲಿಸಿದ್ದೇನೆ ಮತ್ತು ಸತ್ಯವೇದ ಅಧ್ಯಯನದ ಸಮಯದಲ್ಲಿ ನಾನು ಅದರ ಬಗ್ಗೆ ಕಲಿತಿದ್ದೇನೆ. ಹೀಗೆ ನನಗೆ ಬಹಳಷ್ಟು ತಿಳಿದಿದೆ ಎಂದು ಹೇಳುತ್ತೇವೆ. ನಾವು ಈ ರೀತಿ ಯೋಚಿಸಬಾರದು.
ಸೈತಾನನು ಈ ಸತ್ಯವನ್ನು ತೆಗೆದುಕೊಂಡು ಹೋಗದಂತೆ ತಡೆಯಲು ತಂದೆ ಮತ್ತು ತಾಯಿ ಅದನ್ನು ಸಾಮ್ಯಗಳು, ಪ್ರವಾದನೆಗಳು ಮತ್ತು ಇತಿಹಾಸದಲ್ಲಿ ಮರೆಮಾಡಿದರು. ಅದನ್ನು ಹಲವು ಪದರಗಳಲ್ಲಿ ಸುತ್ತಿದರು. ಹಾಗಾಗಿ ಪರಲೋಕದ ಮಕ್ಕಳು ಮಾತ್ರ ಅದರ ನಿಜವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳಬಹುದು. ಆದ್ದರಿಂದ ಶಿಷ್ಯರು ಯೇಸುವಿಗೆ, ನೀವು ಎ ಎಂದರೆ ಎ ಮತ್ತು ಬಿ ಎಂದರೆ ಬಿ ಎಂದು ಹೇಳಿದರೆ ಸುಲಭವಾಗುತ್ತದೆ. ಬದಲಾಗಿ ನೀವು ಜನರನ್ನು ಇದು ಅದೇನಾ ಅಥವಾ ಅದು ಇದೇನಾ ಎಂದು ಯೋಚಿಸುವಂತೆ ಮಾಡುತ್ತೀರಾ ಎಂದರು. ಅವರು, ನೀನು ಸಾಮ್ಯಗಳಲ್ಲಿ ಏಕೆ ಮಾತನಾಡುತ್ತೀ ಎಂದು ಕೇಳಿದರು. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ ಎಂದು ಉತ್ತರಿಸಿದರು. ನಾವು ಅಂತಹ ವಿಶೇಷ ಹಕ್ಕುಗಳನ್ನು ಪಡೆದಿದ್ದೇವೆ ಮತ್ತು ದೇವರ ಅನುಗ್ರಹವು ಕಾರ್ಯನಿರ್ವಹಿಸುತ್ತಿದೆ. ನಾವು ಅದನ್ನು ಲಘುವಾಗಿ ತೆಗೆದುಕೊಳ್ಳಬಾರದು, ಕೃತಜ್ಞತೆ ಸಲ್ಲಿಸದಿರಬಾರದು ಮತ್ತು ನಂಬಿಕೆಯಿಲ್ಲದೆ ಕೇವಲ ಸಭೆಗೆ ಹಾಜರಾಗಬಾರದು. ಹೊಸ ವರ್ಷದಲ್ಲಿ ನಾವು ನಮ್ಮ ಹೃದಯ, ಆತ್ಮ, ಮನಸ್ಸನ್ನು ದೇವರು, ನೆರೆಹೊರೆಯವರು, ಸಹೋದರ ಸಹೋದರಿಯರು, ಸುವಾರ್ತೆಯನ್ನು ಪ್ರೀತಿಸಲು ಸಮರ್ಪಿಸಿ ನವೀಕೃತ ಭವಿಷ್ಯದತ್ತ ಸಾಗುವೆವು ಎಂದು ಪ್ರಾರ್ಥಿಸುತ್ತೇನೆ. ಅಧ್ಯಾಯ 22ಕ್ಕೆ ಹೋಗೋಣ. ದೇವರು ನಮಗಾಗಿ ಅನೇಕ ಅದ್ಭುತವಾದ ವಿಷಯಗಳನ್ನು ಸಿದ್ಧಪಡಿಸಿದ್ದರು. ಕೆಲವು ಜನರಿಗೆ ಈ ವಿಷಯಗಳಲ್ಲಿ ನಂಬಿಕೆಯ ಕೊರತೆಯಿದೆ ಮತ್ತು ಅವರು ತಮ್ಮ ಪ್ರಸ್ತುತ ಪರಿಸ್ಥಿತಿಗಳನ್ನು ಮಾತ್ರ ನೋಡುತ್ತಾರೆ. ಇದು ನಿರಾಶಾದಾಯಕವಾಗಿದೆ. ಅಧ್ಯಾಯ 22 ವಚನ 1. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು. ಸದಸ್ಯರೇ, ಇದು ನಮ್ಮ ಭವಿಷ್ಯ. ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದರಿಂದ ನಾವು ಅದನ್ನು ನಿರ್ಲಕ್ಷಿಸಬಾರದು. ಇದು ನಮ್ಮ ಕುರಿತ ಒಂದು ಪ್ರವಾದನೆಯಾಗಿದೆ. ಈ ಪ್ರವಾದನೆಯ ಮುಖ್ಯ ಪಾತ್ರಧಾರಿಗಳಾಗಿ ನಾವು ಇಂದು ದೇವರ ಪ್ರವಾದನೆಗೆ ಅನುಗುಣವಾಗಿ ಬದುಕುತ್ತಿದ್ದೇವೆಯೇ? ನಾವು ಈ ವಿಷಯದ ಬಗ್ಗೆ ಯೋಚಿಸಬೇಕಲ್ಲವೇ? ದೇವರು ಶ್ರದ್ಧೆಯಿಂದ ಶ್ರಮಿಸಿ ನಮಗಾಗಿ ಈ ಉಜ್ವಲ ಭವಿಷ್ಯವನ್ನು ಸಿದ್ಧಪಡಿಸಲು ತಮ್ಮ ಸಂಪೂರ್ಣ ಗಮನಹರಿಸಿದರು. ಆದರೂ ಆತನ ಮಕ್ಕಳು ತಪ್ಪು ವಿಷಯಗಳ ಮೇಲೆ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದರೆ ಮತ್ತು ಅಂತಿಮವಾಗಿ ನಾಶವಾಗುವ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತಿದ್ದರೆ ಏನಾಗುತ್ತದೆ? ಅದು ಎಂದಿಗೂ ಈ ರೀತಿ ಆಗಬಾರದು. ಈ ಕಾರಣದಿಂದಲೇ ಅಪೊಸ್ತಲ ಪೌಲನು 2 ಕೊರಿಂಥದವರಿಗೆ ಅಧ್ಯಾಯ 4ರಲ್ಲಿ ಒಂದು ಪ್ರಮುಖ ಸಂದೇಶವನ್ನು ಬಿಟ್ಟಿದ್ದಾರೆ. ನಾವು 2 ಕೊರಿಂಥದವರಿಗೆ ಅಧ್ಯಾಯ 4ಕ್ಕೆ ಹೋಗೋಣ. ಅಧ್ಯಾಯ 4 ವಚನ 16. ಆದದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಚಿಕ್ಕ ಸಂಕಟಗಳು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಾವು ಕಾಣುವಂಥದನ್ನು ಲಕ್ಷಿಸದೆ ನಾವು ಯಾವುದನ್ನು ಲಕ್ಷಿಸುವೆವು? ಕಾಣದಿರುವಂಥದನ್ನು ಲಕ್ಷಿಸುವವರಾಗಿದ್ದೇವೆ. ಅದರ ಅರ್ಥವೇನು? ಅದು ಪರಲೋಕದ ವಿಷಯಗಳನ್ನು ಅರ್ಥೈಸುವುದಿಲ್ಲವೇ? ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು. ಕಾಣದಿರುವುದು ಹೇಗಿರುತ್ತದೆ? ಸದಾಕಾಲವೂ ಇರುವುದು. ದೇವರು ನಮಗಾಗಿ ಸಿದ್ಧಪಡಿಸಿರುವ ಭವಿಷ್ಯವನ್ನು ನಾವು ತಿಳಿದುಕೊಂಡು ಆ ತಿಳುವಳಿಕೆಯೊಂದಿಗೆ ಬದುಕಿದರೆ ನಮ್ಮ ಜೀವನ ಎಷ್ಟೇ ಕಷ್ಟಕರವಾಗಿದ್ದರೂ ಅದು ಹೊರೆಯಾಗಿ ಅನಿಸುವುದಿಲ್ಲ. ನಾವು ಬಾಧ್ಯತೆಯಾಗಿ ಪಡೆಯುವ ಮಹಿಮೆಯ ಲೋಕ ಮತ್ತು ಮಹಿಮೆಯ ವಾಗ್ದಾನಗಳಿವೆ. ನಾವು ಈ ವಾಗ್ದಾನಗಳನ್ನು ಸತ್ಯವೇದದಲ್ಲಿರುವ ಕೇವಲ ಪದಗಳೆಂದು ಪರಿಗಣಿಸಬಾರದು. ಅದು ನಿಜವಾಗುತ್ತದೆ.
ತಂದೆ ಮತ್ತು ತಾಯಿ ನಮಗಾಗಿ ಸಿದ್ಧಪಡಿಸಿರುವ ಹೊಸ ವರ್ಷವನ್ನು ಆ ನಂಬಿಕೆಯೊಂದಿಗೆ ನೀವು ದಯೆಯಿಂದ ಸ್ವಾಗತಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. 주시길 바랍니다. ಇಬ್ರಿಯರಿಗೆ ಅಧ್ಯಾಯ 11ರಲ್ಲಿ ನಂಬಿಕೆಯ ಕುರಿತು ಅನೇಕ ವಿವರಣೆಗಳಿವೆ. 믿음에 대한 얘기들이 ಇಬ್ರಿಯರಿಗೆ ಅಧ್ಯಾಯ 11 ವಚನ 6 ನೋಡೋಣ. 1절 한번 열어봅시다. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. 기쁘시게 못한다고 되어 있지 않습니까? 이 땅에 ಈ ಲೋಕಕ್ಕೆ ಒಂದು ಭವಿಷ್ಯವಿದೆ, ಆದರೆ ದೇವರು ತನ್ನ ಮಕ್ಕಳಿಗೂ ಒಂದು ಭವಿಷ್ಯವನ್ನು ಯೋಜಿಸಿದ್ದಾರೆ. 예정하시고 예비해 놓으셨습니다. ಆ ಭವಿಷ್ಯದಲ್ಲಿ ನಮಗೆ ದೃಢವಾದ ನಂಬಿಕೆ ಇರಬೇಕು. 굳건히 갖는 우리가 되어야 됩니다. ಆದಿ ಸಭೆಯ ದೇವಜನರು ಹಿಂಸೆಯನ್ನು ಸಹಿಸಿಕೊಂಡರು. 많은 핍박을 받고 때로는 ಅವರನ್ನು ರೋಮನ್ನರ ರಂಗಮಂದಿರಗಳಲ್ಲಿ ಸಿಂಹಗಳಿಗೆ ತಿನ್ನಿಸಲಾಯಿತು ಮತ್ತು ಮಾನವ ಪಂಜುಗಳಂತೆ ಸುಡಲಾಯಿತು. 장대로서 ಆದಾಗ್ಯೂ ಅವರು ಆ ಜೀವನದ ಬಗ್ಗೆ ವಿಷಾದಿಸಲಿಲ್ಲ. ಕಾರಣವೇನಾಗಿತ್ತು? 삶을 조금도 후회하지 않았습니다. 이유가 뭘까요? ದೇವರು ಅವರಿಗೆ ವಾಗ್ದಾನ ಮಾಡಿದ್ದ ಭವಿಷ್ಯದಿಂದಾಗಿದೆ ಅಲ್ಲವೇ? 있기 때문입니까? ಅದೇಕೆಂದರೆ ಅವರಿಗೆ ನಂಬಿಕೆಯಿತ್ತು. ಭವಿಷ್ಯದಲ್ಲಿ ನಂಬಿಕೆಯ ಕೊರತೆಯಿರುವವರು ಸರಿಯಾದ ನಂಬಿಕೆಯ ಜೀವನವನ್ನು ನಡೆಸಲು ವಿಫಲರಾಗುತ್ತಾರೆ ಮತ್ತು ಈ ಲೋಕದಲ್ಲಿಯೂ ಸಹ ಸರಿಯಾಗಿ ಬದುಕಲು ವಿಫಲರಾಗುತ್ತಾರೆ. 많이 생깁니다. 2026ರಲ್ಲಿ ದೇವರನ್ನು ಮೆಚ್ಚಿಸೋಣ. 하나님도 기쁘시게 해드리고 ನಮ್ಮ ನಿಜವಾದ ಭವಿಷ್ಯವು ಇನ್ನೂ ಮರಣವಾಗಲಿ, ನೋವಾಗಲಿ ಇಲ್ಲದ ದಯೆ ಮತ್ತು ಅದ್ಭುತವಾದ ಪರಲೋಕ ರಾಜ್ಯವಾಗಿದೆ. 상관도 없고 아픔도 없는 그 은혜로운 영화로운 천국 세계. 1 ಕೊರಿಂಥದವರಿಗೆ ಅಧ್ಯಾಯ 2ರಲ್ಲಿ ಬರೆದಿರುವಂತೆ, ಯಾವ ಕಣ್ಣು ಕಾಣದ ಕಿವಿಯೂ ಕೇಳದ ಮತ್ತು ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟದ ಲೋಕದಲ್ಲಿ ಶಾಶ್ವತ ಭವಿಷ್ಯವನ್ನು ಸಿದ್ಧಪಡಿಸಿದ ಎಲೋಹಿಂ ದೇವರ ಮಹಿಮೆಯ ಬಗ್ಗೆ 그 ಯೋಚಿಸುತ್ತಾ 영원한 미래를 ನಾವು ಧೈರ್ಯದಿಂದ ಮುನ್ನುಗ್ಗುವ ನಂಬಿಕೆಯ ಸಮಯವಾಗಲಿ. 하나님의 그 영광을 생각하면서 힘찬 전진을 할 수 있는 믿음의 시간들이 다 되었으면 좋겠습니다. ಭವಿಷ್ಯದಲ್ಲಿ ನಮ್ಮ ನಂಬಿಕೆ ದುರ್ಬಲಗೊಂಡಂತೆ ನಮ್ಮ ಕ್ರಿಯೆ ಮಾಡುವ ಸಾಮರ್ಥ್ಯವು ದುರ್ಬಲಗೊಳ್ಳುತ್ತದೆ. ಭವಿಷ್ಯದಲ್ಲಿ ಒಬ್ಬನ ನಂಬಿಕೆಯು ಯೆಹೋಶುವನಂತೆಯೇ ಬಲವಾಗಿದ್ದರೆ ಏನಾಗುತ್ತದೆ? ಯೆರಿಕೋವಿನ ಬಲವಾದ ಕೋಟೆಯ ಬಗ್ಗೆ ಅವರು ಏನು ಹೇಳುತ್ತಾರೆ? 그 여리고산을 향해서 뭐라고 말합니까? 저들은 ಅವರು ನಮ್ಮ ರೊಟ್ಟಿ ಎಂದು ಹೇಳುವ ನಂಬಿಕೆ ಅವರಿಗಿರುತ್ತದೆ. 밥이다 하고 말할 수 있는 이런 믿음이 생기죠. ದೇವರು ಅವರಿಗಾಗಿ ಸಿದ್ಧಪಡಿಸಿದ್ದ ವಿಜಯಶಾಲಿ ಭವಿಷ್ಯದಲ್ಲಿ ಯೆಹೋಶುವನು ನಂಬಿಕೆ ಹೊಂದಿದ್ದನು. 다른 사람들은 ದೇವರು ವಾಗ್ದಾನ ಮಾಡಿದ ಭವಿಷ್ಯದಲ್ಲಿ 미래를 믿지 ಇತರರಿಗೆ ನಂಬಿಕೆ ಇಲ್ಲದ ಕಾರಣ ಅವರು ಉನ್ನತ ಪುರುಷರು, ನಾವು ಮಿಡತೆಗಳಂತೆ ಮತ್ತು ಅವರು ದೈತ್ಯವಾಗಿದ್ದಾರೆ ಎಂದು ಹೇಳಿದರು. 못해갖고 저들은 사람 같아. ದೇವರು ಸಿದ್ಧಪಡಿಸಿದ ಭವಿಷ್ಯದಲ್ಲಿ ನಂಬಿಕೆಯಿಲ್ಲದವರು ಹಾಗೆ ಹೇಳಿದರು. 하지 못했던 사람들이 그런 소리를 했습니다. ಅವರ ನಂಬಿಕೆಯು ಕಾನಾನ್ ದೇಶವನ್ನು ಪ್ರವೇಶಿಸಲು ಯೋಗ್ಯವಿಲ್ಲದ ಕಾರಣ ಅವರೆಲ್ಲರೂ ಅರಣ್ಯದಲ್ಲಿ ನಾಶವಾದರು. 그래서 모두가 또 멸망하고 엎드러질 수밖에 없는 그들의 어떤 그 ಅವರ ಪರಿಸ್ಥಿತಿಯನ್ನು ಉದಾಹರಣೆಯಾಗಿ ತೋರಿಸುವ ಮೂಲಕ 1 ಕೊರಿಂಥದವರಿಗೆ ಅಧ್ಯಾಯ 10 ನಮಗೆ ಏನನ್ನು ಕಲಿಸುತ್ತದೆ? ಅದು ನಮಗೆ ಅವರಂತೆ ಆಗಬಾರದೆಂದು ಬೋಧಿಸುತ್ತದೆ. 되지 말라고 했습니다. ದೇವರು ನಿಮಗಾಗಿ ಸಿದ್ಧಪಡಿಸಿರುವ ಭವಿಷ್ಯದಲ್ಲಿ ನಂಬಿಕೆಯ ಕೊರತೆಯಿಂದಾಗಿ ಅವರಂತೆ ಮೂರ್ಖರಾಗಬೇಡಿ. 못하는 그런 어리석은 자들이 되지 말라고 말이에요. ಈ ಕಾರಣದಿಂದಲೇ ಇದೆಲ್ಲವೂ ಸತ್ಯವೇದದಲ್ಲಿ ದಾಖಲಾಗಿದೆಯಲ್ಲವೇ? 한번 남겨주지 않았습니까? ಈ ಭೂಲೋಕದ ಜನರ ಭವಿಷ್ಯ ಹೇಗಿರುತ್ತದೆ? 사람들의 어떤 삶의 그 미래는 어디까지 갈 것인지. ಹಾಗಾದರೆ ನಾವು ಬಯಸುವ ಭವಿಷ್ಯ ಯಾವುದು? 어떤 미래가 ನಮಗೆ ಯಾವ ರೀತಿಯ ಭವಿಷ್ಯ ಕಾದಿದೆ? 여호수아와 갈렙 ಯೆಹೋಶುವ ಮತ್ತು ಕಾಲೇಬನಿಗೆ ತಮ್ಮ ಭವಿಷ್ಯದಲ್ಲಿ ದೃಢವಾದ ನಂಬಿಕೆಯಿತ್ತು. 그 둘만이 ಈ ಕಾರಣದಿಂದಲೇ ಅವರು ಇತರರ ಮುಂದೆ ದೃಢವಾಗಿ ನಿಂತು, ಅವರು ನಮ್ಮ ರೊಟ್ಟಿ, 밥이다. ದೇವರು ನಮ್ಮೊಂದಿಗಿದ್ದಾರೆ, 함께 하신다. ದೇವರು ಅವರನ್ನು ಕೆಬಿಟ್ಟರು ಎಂದು ಹೇಳಿದರು. 이렇게 ಅವರಿಗೆ ಆತ್ಮವಿಶ್ವಾಸದಿಂದ ಮಾತನಾಡಲು ಅವಕಾಶ ನೀಡಿದ್ದು ಅವರ ನಂಬಿಕೆ ಅಲ್ಲವೇ? 신앙을 갖출 수 있었지 않겠습니까? ನಮ್ಮ ಪ್ರೀತಿಯ ಚಿಯೋನಿನ ಕುಟುಂಬ ಸದಸ್ಯರೇ, 2026ರಲ್ಲಿ ದೇವರು ನಮಗಾಗಿ ಸಿದ್ಧಪಡಿಸಿರುವ ಭವಿಷ್ಯದಲ್ಲಿ ಹಾಗೂ ಆತನು ಸ್ಥಾಪಿಸಿರುವ ಪರಿಸರದಲ್ಲಿ ನಂಬಿಕೆಯಿಂದ ಮುನ್ನಡೆಯುವಂತೆ ನಾನು ಪ್ರಾರ್ಥಿಸುತ್ತೇನೆ. 만들어 오신 그 환경에 믿음을 갖고 ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರಿ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. 오늘 이 말씀이 은혜길 바라면서 말씀 마칩니다. ಧನ್ಯವಾದಗಳು.